ನಾನು ಕುಂಬಳಕಾಯಿ ಕಳ್ಳ ಅಂತ ಹೇಳ್ತೀನಿ. ನೀನ್ ಯಾಕೆ ಎಗ್ಲು ಮುಟ್ ನೋಡ್ಕೊಂಡು ನಿಗ್ರಾಡ್ತಿದ್ಯಾ ಆಯ್ತು ಕಮೆಂಟ್ ಅಲ್ಲಿ ಬಂದು ಅದನ್ನ ನೋಡಿ ಯಾಕೆ ಉರ್ಕೊಳ್ತೀಯ ನೀನು? ಅದ್ರ ಬಗ್ಗೆ ಇಂಟ್ರೆಸ್ಟ್ ಇಲ್ಲ ಅಂತ ಹೇಳಿದ್ರೆ ಬಿಟ್ಟಾಕು. ನಾನು ಇಲ್ಲಿ ರ್ಯಾಪಿಡೋ ಬೈಕ್ ಟ್ಯಾಕ್ಸಿ ಪರನು ಮಾತಾಡಿಲ್ಲ ಅಥವಾ ಆಟೋದವ್ರ ಪರವಾಗೂ ಮಾತಾಡಿಲ್ಲ. ನಾನು ಐ ಆಮ್ ಆಲ್ಸೋ ಸಿಇಒ. ಹಾಯ್ ಎಲ್ಲ ನಮಸ್ತೆ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಸಿಇಒ ವ್ಲಾಗ್ಸ್. ಇವತ್ತಿನ ಟಾಪಿಕ್ ಬಂದ್ಬಿಟ್ಟು ಎಷ್ಟೇ ಬೇಡ ಬೇಡ ಅಂತ ಹೇಳಿದ್ರು ಇವನ್ ಟಾಪಿಕ್ ಬಗ್ಗೆ ಮಾತಾಡೋ ತರ ಮಾಡ್ಬಿಡ್ತಾರೆ. ಏನಪ್ಪಾ ಟಾಪಿಕ್ ಅಂತ ಹೇಳಿದ್ರೆ ನಿಮ್ಗೆ ಗೊತ್ತಿರುತ್ತೆ. 2 days ಬ್ಯಾಕ್ ನಿಮ್ಗೆ ಒಂದು ವಿಡಿಯೋ ಹಾಕಿದ್ದೆ ನಾನು, ಈ ಒಂದು ಆಟೋ ಮತ್ತೆ ರ್ಯಾಪಿಡೋ ಅವ್ರದ್ದು. ಆಯ್ತಾ, ಡ್ಯೂಟಿಲಿ ಇದ್ದೀನಿ, ಸಾರಿ ಡ್ಯೂಟಿಗಳು ಬೀಳ್ತವೆ. ಸೊ ಡ್ಯೂಟಿ ಬಿಟ್ಬಿಟ್ಟು ಈಗ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ ಅಂದ್ರೆ ಏನಕ್ಕೆ ಮಾಡ್ತಾ ಇದೆ ಅಂತ ಅಂದ್ಕೊಂಡು ತಿಳ್ಕೊಳ್ಳಿ ಆಯ್ತಾ. ಅದೊಂದು ವಿಡಿಯೋ ಹಾಕಿದ್ದೆ ಆಯ್ತಾ. ಸೊ ಅದರಲ್ಲಿ ಒಂದು ನಿಮ್ಗೆ ನೋಡಿರ್ತೀರ, ಸುಮಾರು ಜನ ನೋಡಿರ್ತೀರ ಅಂತ ಅಂದ್ಕೊಳ್ತೀನಿ. ಅದರ ಒಂದು 2000 ವ್ಯೂಸ್ ಓಡಿರ್ಬೇಕು ಅದು ವಿಡಿಯೋ. ಆ ವಿಡಿಯೋದಲ್ಲಿ ಏನಂತ ಹೇಳಿದ್ದೆ ನಾನು ಅಂತ ಹೇಳಿದ್ರೆ, ಸುಮಾರು ಜನ ನನಗೆ ಹೇಳಿದ್ರು ಅದ್ರ ಬಗ್ಗೆ ಮಾತಾಡಿ, ಏನು ನಿಮ್ಮ ಅಭಿಪ್ರಾಯ ಏನಿದೆ ಅದನ್ನು ತಿಳಿಸಿ ಅಂತ ಹೇಳ್ತಿದ್ರು. ಸೊ ಅದಕ್ಕೋಸ್ಕರ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಆ ಒಂದು ವಿಡಿಯೋ ಮಾಡಿದ್ದೆ. ಏನಂತ ಹೇಳಿದ್ದೀನಿ ಅಂತ ವಿಡಿಯೋ ಸ್ಟಾರ್ಟಿಂಗಲ್ಲಿ ಹೇಳಿದ್ದೆ ನಾನು, ಈ ಒಂದು ವಿಡಿಯೋ ಮಾಡ್ತಿರೋದು ನಾನು ಯಾರ ಒಂದು ಪರನೂ ಅಲ್ಲ, ಯಾರೋ ಒಂದು ವಿರುದ್ಧವಾಗಿಯೂ ಮಾತಾಡ್ತಿಲ್ಲ. ಸೊ ನನ್ನ ಒಂದು ಒಪಿನಿಯನ್ ಏನಿದೆ, ನನ್ನ ಒಂದು ಅಭಿಪ್ರಾಯ ಏನಿದೆ ಅದನ್ನು ಹೇಳ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಮಾಡಿದ್ದೀನಿ ಆಯ್ತಾ. ಸೊ ಅದರ ಒಂದಷ್ಟು ಕಮೆಂಟ್ಸ್ ಯಾರು ನೋಡಿಲ್ಲ ವಿಡಿಯೋ ಅಂತ ಹೇಳಿದ್ರೆ, ಈ ವಿಡಿಯೋ ನೋಡ್ಕೊಂಡು ಆಮೇಲೆ ಎಂಡಲ್ಲಿ ಹಾಕಿರ್ತೀನಿ ವಿಡಿಯೋನ, ಮತ್ತೆ ಮೇಲಲ್ಲಿ ಐಕಾನ್ ಲಿಂಕ್ ಕೂಡ ಬಂದ್ರು ಬರುತ್ತೆ, ನೋಡ್ಬೋದು ಆ ವಿಡಿಯೋನ ಆಯ್ತಾ. ಸೊ ಆ ವಿಡಿಯೋ ಕಮೆಂಟ್ಸ್ ಅಲ್ಲಿ ನೋಡಿ ಒಂದು 2-3 ಜನ ಏನೋ ಕಮೆಂಟ್ ಬಗ್ಗೆ ತಲೆ ಕೆಡ್ಸ್ಕೊಳ್ತಿಲ್ಲ. ನಾನು ಅದರಲ್ಲಿ ಆಯ್ತಪ್ಪ ಆಯ್ತು, ನಾನು ಕುಂಬಳಕಾಯಿ ಕಳ್ಳ ಅಂತ ಹೇಳ್ತೀನಿ. ನೀ ಯಾಕೆ ಎಗ್ಲು ಮುಟ್ ನೋಡ್ಕೊಂಡು ನಿಗ್ರಾಡ್ತಿದ್ಯಾ ಆಯ್ತು ಕಮೆಂಟ್ ಅಲ್ಲಿ ಬಂದು. ಕಮೆಂಟ್ ಮಾಡಿದೆ ಎಲ್ಲವನ್ನು ಮಾಡ್ತಾನೆ, ಅಟ್ಲೀಸ್ಟ್ ಆದ್ರೆ ನಿನ್ ಕೈಲಿ ಆದ್ರೆ ಏನಾದ್ರು ಒಂದು ಜನಕ್ಕೆ ಯೂಸ್ಫುಲ್ ಆಗ ಅಂತ ಕೆಲಸ ಮಾಡು. ನೀನು ಬದುಕಿದ್ಯಾ, ಈ ಭೂಮಿ ಮೇಲೆ ಮುಟ್ಟಿದ್ಮೇಲೆ ಅಟ್ಲೀಸ್ಟ್ 1% ಆದ್ರೂ ಒಳ್ಳೆ ಕೆಲಸ ಮಾಡು ಆಯ್ತಾ. ಇಲ್ಲ ಮಾಡ್ತಾ ಇದೀವಿ, ನಾವೇನೋ ಮಾಡ್ತಾ ಇದೀವಿ ಕೆಲಸ ಟೈಮಲ್ಲಿ ಫ್ರೀ ಮಾಡ್ಕೊಂಡು ವಿಡಿಯೋ ಮಾಡಿ ಒಂದಷ್ಟು ಜನಕ್ಕೆ ಇನ್ಫಾರ್ಮೇಶನ್ ಕೊಡೋ ಅಂತ ವಿಡಿಯೋ ಮಾಡ್ತಾ ಇದೀವಿ ಅಂತಂದ್ಮೇಲೆ ಅದನ್ನ ನೋಡಿ ಯಾಕೆ ಉರ್ಕೊಳ್ತೀಯ ನೀನು? ಅದ್ರ ಬಗ್ಗೆ ಇಂಟ್ರೆಸ್ಟ್ ಇಲ್ಲ ಅಂತ ಹೇಳಿದ್ರೆ ಬಿಟ್ಟಾಕು. ನಾನು ಫಸ್ಟ್ ಒಬ್ಬೊಬ್ರು ಹೆಂಗೆ ಅಂತ ಅಂದ್ರೆ, ನಾನು ಏನ್ ವಿಡಿಯೋ ಮಾಡಿರ್ತೀನಿ ಆ ಟಾಪಿಕ್ ಫುಲ್ ವಿಡಿಯೋ ನೋಡಲ್ಲ, ಸ್ಟಾರ್ಟಿಂಗ್ ಇಂದ ಎಂಡ್ ತನಕ ವಿಡಿಯೋ ನೋಡಲ್ಲ ಆಯ್ತಾ. ಆ ಒಂದು ವಿಡಿಯೋನ ಫುಲ್ ಫಸ್ಟ್ ಇಂದ ಎಂಡ್ ತನಕ ನೋಡಿದ್ಮೇಲೆ ಕಮೆಂಟ್ ಮಾಡ್ಲಿ, ಬೇಡ ಅಂತ ಹೇಳಲ್ಲ. ಅಂದ್ಬಿಟ್ಬಿಟ್ಟು ವಿಡಿಯೋ ನೋಡೋದು ಮಧ್ಯಕ್ಕೆ ನೋಡ್ಬಿಡೋದು, ಮಧ್ಯದಲ್ಲಿ ಏನೋ ಒಂದು ಹೇಳಿರ್ತೀನಿ, ಆ ಮಧ್ಯದಲ್ಲಿ ಏನ್ ಹೇಳಿರ್ತೀನಿ ಅನ್ನೋದನ್ನ ಮಾತು ತಗೊಂಡು ಕಮೆಂಟ್ ಮಾಡ್ಬಿಡ್ತಾನೆ. ಅದ್ ಮುಂದಕ್ಕೆ ಆ ವಿಷಯದ ಬಗ್ಗೆ ಏನಾದ್ರು ಮುಂದೆ ಏನಾದ್ರು ಹೇಳಿದಿನ ಅನ್ನೋದನ್ನ ಬಗ್ಗೆ ಫುಲ್ ವಿಡಿಯೋ ನೋಡಕ್ ಹೋಗಲ್ಲ. ಈ ತರ ಆದಾಗ್ಲೇ ನೀವು ಆ ತರ ಕೆಟ್ಟ ಕಮೆಂಟ್ ಮಾಡಕ್ಕಾಗೋದು. ನಾ ವಿಡಿಯೋ ಬೇಕಾದ್ರೆ ಇನ್ನೊಂದ್ಸಲ ನೋಡ್ರಿ, ವಿಡಿಯೋ ಹಂಗೆ ಇರುತ್ತೆ, ನಾ ಏನ್ ಡಿಲೀಟ್ ಮಾಡಕ್ ಹೋಗಲ್ಲ, ಯಾಕೆ ನಾನು ತಪ್ಪಾಗಿ ಏನು ವಿಡಿಯೋ ಮಾಡಿಲ್ಲ ಆಯ್ತಾ, ಕರೆಕ್ಟಾಗೆ ಮಾಡಿದೀನಿ. ನಾನು ಇಲ್ಲಿ ರ್ಯಾಪಿಡೋ ಬೈಕ್ ಟ್ಯಾಕ್ಸಿ ಪರನು ಮಾತಾಡಿಲ್ಲ ಅಥವಾ ಆಟೋದವ್ರ ಪರವಾಗೂ ಮಾತಾಡಿಲ್ಲ ನಾನು ಆಯ್ತಾ. ಏನ್ ಹೇಳ್ಬೇಕು ಅದನ್ನ ಹೇಳಿದೀನಿ ಅಷ್ಟೇ. ಈಗ ಒಬ್ಬೊಬ್ರು ಹೇಳ್ತಾರೆ, ಸುಮಾರು ಜನ ಹೇಳ್ತಾರೆ, ಈ ಒಂದು ಬೈಕ್ ಟ್ಯಾಕ್ಸಿ ಬಂದ್ರೆ ಪ್ರಾಬ್ಲಮ್ ಆಗತ್ತೆ ಹಂಗೆ ಹಿಂಗೆ ಅಂತ. ಸರಿಯಪ್ಪ ಆಯ್ತು, ಸ್ಟಾರ್ಟಿಂಗ್ ಏನೇನ್ ಇತ್ತು ಮುಂಚೆ, ಫಸ್ಟ್ ಆಟೋ ಇತ್ತು ಬಿಡಿ ಆಯ್ತಾ. ನಿಮಿಷ ಡ್ಯೂಟಿಗಳು ಬರ್ತಾನೆ ಐತೆ. ಮುಂಚೆಯಿಂದನ ಆಟೋ ಇತ್ತು, ಆಟೋ ಆದ್ಮೇಲೆ ಏನ್ ಬಂತು, ಕ್ಯಾಬ್ ಬಂತು ಆಮೇಲೆ ಸ್ವಲ್ಪ ಕ್ಯಾಬ್ ಹೊಸದಲ್ಲಿ ಬಂದಾಗ ಸ್ವಲ್ಪ ಆಟೋದವರು ಸ್ವಲ್ಪ ಪ್ರಾಬ್ಲಮ್ ಆಗತ್ತೆ ಹಂಗೆಯಿಂದ ಸ್ಟ್ರೈಕ್ ಮಾಡೋ ಆಮೇಲಿಂದ ಏನಾಯ್ತು, ಅದು ಸೆಟ್ ಆದ್ಮೇಲಿಂದ ಇವಾಗ ಆಟೋದಲ್ಲಿ ಬುಕ್ ಮಾಡ್ಕೊಂಡು ಹೋಗೋರು ಆಟೋದಲ್ಲಿ ಹೋಗ್ತಿದ್ದಾರೆ ಪ್ಯಾಸೆಂಜರು, ಕ್ಯಾಬ್ ಬುಕ್ ಮಾಡ್ಕೊಂಡು ಹೋಗೋರು ಕ್ಯಾಬ್ ಎಲ್ಲ ಹೋಗ್ತಿದ್ದಾರೆ ಕರೆಕ್ಟಾ. ಅದೇ ತರ ಮುಂದಕ್ಕೆ ಏನಾದ್ರು ಈ ಟ್ಯಾಕ್ಸಿ ಇಂದ ಗೌರ್ಮೆಂಟ್ ಏನಾದ್ರು ಪರ್ಮಿಷನ್ ಕೊಟ್ಟು ಎಲ್ಲ ತರ ಎಲ್ಲೋ ಬೋರ್ಡ್ ಪರ್ಮಿಷನ್ ಕೊಟ್ಟು ಬೈಕ್ ಟ್ಯಾಕ್ಸಿ ಲಾಂಚ್ ಮಾಡಿದ್ರೆ, ಸೊ ಅದ್ರಲ್ಲೂ ಅಷ್ಟೇ ಏನು ಮಾಡೋಕ್ಕಾಗಲ್ಲ. ಈಗ ನೋಡಿ, ಆಟೋಗೆ ಕ್ಯಾಬ್ಗೆ ದುಡ್ಡು ಕೊಟ್ಬಿಟ್ಟು ಹೋಗಕ್ಕಾಗಲ್ಲ ಅನ್ನೋವಂಥವ್ರು ಆಟೋದಲ್ಲಿ ಹೋಗ್ತಾರೆ, ಆಟೋದಲ್ಲಿ ದುಡ್ಡು ಕೊಟ್ಬಿಟ್ಟು ಹೋಗಕ್ಕಾಗಲ್ಲ ಅಂತ ಅನ್ನೋರು ಬಸ್ ಇದೆ ಬಸ್ಸಲ್ಲಿ ಹೋಗ್ತಾರೆ. ಅಕಸ್ಮಾತ್ ಬಸ್ಸಲ್ಲಿ ಆಗಲ್ಲ, ಟ್ರಾಫಿಕ್ ಹಂಗೆ ಅಂತ ಅನ್ನೋರು ಈ ಬೈಕ್ ಟ್ಯಾಕ್ಸಿ ಏನಾದ್ರು ರಿಲೀಸ್ ಮಾಡಿದ್ರೆ ಎಲ್ಲ ಪರ್ಮಿಷನ್ ಕೊಟ್ಟು, ಸೊ ಬೈಕ್ ಟ್ಯಾಕ್ಸಿಲಿ ಹೋಗ್ತಾರೆ ಅಲ್ವಾ. ಈಗ ಸುಮಾರು ಜನಕ್ಕೆ ನೋಡಿ, ಈಗ ಒಬ್ಬೊಬ್ರು ಈಗ ನೀವು ಅನ್ಬೋದು ಅಲ್ಲಿಂದ ಆ ಕಸ್ಟಮರ್ ಈ ಕಸ್ಟಮರ್ ಬಂದು ಅದಕ್ಕೆ ಕನ್ವರ್ಟ್ ಆಗ್ತಾರೆ ಹಂಗೆ ಅಂತ. ಕನ್ವರ್ಟ್ ಆಗೋಂಥದ್ದು ಏನೂ ಇಲ್ಲ. ಈಗ ಬೈಕ್ ಟ್ಯಾಕ್ಸಿಲಿ ಹೋಗೋವಂಥವ್ರು ಬೈಕ್ ಟ್ಯಾಕ್ಸಿಲಿ ಹೋಗ್ತಾರೆ. ಯಾವ ತರ ಗೊತ್ತಾ ಜನಗಳು ಹೋಗೋದು ಬೈಕ್ ಟ್ಯಾಕ್ಸಿಲಿ, ಈಗ ಕ್ಯಾಬ್ಗೆ ಆಗ್ಲಿ ಆಟೋಗಾಗ್ಲಿ ದುಡ್ಡು ಕೊಟ್ಬಿಟ್ಟು ಹೋಗಕ್ಕಾಗಲ್ಲ, ತುಂಬಾ ಕಷ್ಟದಲ್ಲಿ ಇರ್ತಾರೆ. ಅಂತವ್ರು ಏನ್ ಮಾಡ್ತಾರೆ ಅಂತಂದ್ರೆ ಬೈಕ್ ಟ್ಯಾಕ್ಸಿಲಿ ಹೋಗ್ತಾರೆ. ಅದೇ ಬೈಕ್ ಟ್ಯಾಕ್ಸಿಲಿ ಹೋಗೋರು ಆಟೋದಲ್ಲಿ ಹೋಗೋರು ಏನು ಬೈಕ್ ಟ್ಯಾಕ್ಸಿ ಕೊಂಡೋಗಲ್ಲ. ಏನಕ್ಕಂದ್ರೆ ಬೆಂಗಳೂರಲ್ಲಿ ನಿಮ್ಗೆ ಗೊತ್ತಿರುತ್ತೆ ಧೂಳು ಯಾವ ತರ ಇದೆ. ನಾವು ಕಾರಲ್ಲೇ ನಾವು ವೈಟ್ ಯೂನಿಫಾರ್ಮ್ ಹಾಕೊಂಡು ಹೋಗ್ತೀವಿ ಅಂತಂದ್ರೆ, ಕಾರಲ್ಲಿ ಒಳಗಡೆ ಕೂತ್ಕೊಂಡು ಹೋಗೋರ್ಗೆ ನಮ್ದೇ ಶರ್ಟ್ ಒಂದ್ ಗತಿ ಆಗಿರುತ್ತೆ ಒಂದ್ ದಿನಕ್ಕೆ. ವೈಟ್ ಶರ್ಟ್ ಬಂದ್ಬಿಟ್ಟು ಬ್ಲಾಕ್ ಶರ್ಟ್ ಆಗ್ಬಿಟ್ಟಿರುತ್ತೆ. ಸೊ ಈ ತರ ಇರುತ್ತೆ. ಸೊ ಅದಕ್ಕೆ ಆಟೋದಲ್ಲಿ ಹೋಗೋಂಥವ್ರು ಏನು ಇದಕ್ಕೆ ಹೋಗಲ್ಲ, ಆಟೋದಲ್ಲಿ ಹೋಗೋರು ಆಟೋದಲ್ಲಿ ಹೋಗ್ತಾರೆ. ಆಟೋದಲ್ಲಿ ಹೋಗ್ತಿದ್ದ ಕಸ್ಟಮರ್ ಇವಾಗ ಕ್ಯಾಬಲ್ಲಿ ಹೋಗ್ತಾರೆ, ಅದು ತಪ್ಪು.
ಆಯ್ತಾ. ಆಟೋದಲ್ಲಿ ಹೋಗೋರು ಆಟೋದಲ್ಲೇ ಹೋಗ್ತಾರೆ, ಕ್ಯಾಬಲ್ಲಿ ಹೋಗೋರು ಕ್ಯಾಬಲ್ಲಿ ಹೋಗ್ತಾರೆ. ಒಬ್ಬೊಬ್ರು ಕ್ಯಾಬಲ್ಲಿ ಹೋಗೋರೇನು ಇದನ್ನ ಬೈಕ್ ಟ್ಯಾಕ್ಸಿ ಯೂಸ್ ಮಾಡಲ್ಲ. ಏನಕ್ಕಂದ್ರೆ ಕ್ಯಾಬಲ್ಲಿ ಹೋಗೋ ಸ್ವಲ್ಪ ಅಫಿಷಿಯಲ್ಸ್, ಸ್ವಲ್ಪ AC ಬೇಕು ಅನ್ನೋರು, ಸ್ವಲ್ಪ ಅಫಿಷಿಯಲ್ಸ್ಗಳು ಕ್ಯಾಬ್ನ ಯೂಸ್ ಮಾಡ್ತಾರೆ ಆಯ್ತಾ. ಸೊ ಅವ್ರದ್ದೇ ಆದಂತ ಒಂದೊಂದು ಇರ್ತಾರೆ ಯೂಸ್ ಮಾಡೋ ಅಂಥವ್ರು. ಸೊ ಅಂಥವ್ರು ಮಾತ್ರ ಯೂಸ್ ಮಾಡೋ ಅಂಥದ್ದು ಆಯ್ತಾ. ಪರ್ಸೆಂಟ್ ಕಡಿಮೆ ಆಗತ್ತೆ ಅನ್ನೋದು 0.% ಅಷ್ಟೇ ಮಾತ್ರ ಕಡಿಮೆ ಆಗುತ್ತೆ ಬಿಸ್ನೆಸ್. ಆ ವಿಡಿಯೋದಲ್ಲಿ ಹೇಳಿರೋದು ಒಂದೇ ಒಂದನು, ಬೈಕ್ ಟ್ಯಾಕ್ಸಿ ಮಾಡ್ತಾರೆ, ಮಾಡಕ್ ಹೋಗ್ಬಿಡಿ, ಸುಮ್ನೆ ಯಾಕೆ ಮಾಡಕ್ ಹೋಗ್ತೀರಾ, ಸಿಗಾಕೊಂಡ್ರೆ ಕಂಪ್ನಿಯವ್ರು ಯಾರು ಬರಲ್ಲ, ನಿಮ್ಗೆ ತೊಂದರೆ ಆಗತ್ತೆ ಅಂತ ಹೇಳಿದೀನಿ. ಪರ್ಮಿಷನ್ ಕೊಟ್ಮೇಲೆ ಆರಾಮ ಮಾಡ್ಕೊಡ್ರು ಅಂತ ಹೇಳಿದೀನಿ. ಆಟೋದವ್ರಿಗೆ ಏನೇ ಅಂತ ಹೇಳಿದೀನಿ, ಹುಡುಗರುಗಳ ಮೇಲೆ ಕೈ ಮಾಡೋದಾಗಿರ್ಬೋದು, ಅಥವಾ ಪ್ಯಾಸೆಂಜರ್ಗಳ ಮೇಲೆ ಕೈ ಮಾಡೋದಾಗಿರ್ಬೋದು, ಮೊಬೈಲ್ ಕಿತ್ತು ಹೊಡೆದಾಕೋದಾಗಿರ್ಬೋದು, ಈ ತರ ಎಲ್ಲ ಮಾಡ್ತಿದ್ದಾರೆ. ಸೊ ಅದನ್ನ ಮಾಡ್ಬೇಡ್ರಿ, ಮಾನವೀಯತೆ ಏನಂತ ಇರತ್ತಲ್ವಾ ಎಲ್ಲರಿಗೂ. ಸೊ ಆಟೋ ಡ್ರೈವರ್ಸ್ ಆ ಥರ ಮಾಡಕ್ ಹೋಗ್ಬೇಡಿ ಅಂತ ಹೇಳಿದೀನಿ ಅಷ್ಟೇ ವಿಡಿಯೋದಲ್ಲಿ. ಸುಮ್ನೆ ಯಾಕ್ರೋ ಕೆಣ್ಕೊಂಡ್ ಬರ್ತೀರಾ, ನಿಮ್ ಕೈಲಿ ಏನು ಕಿತ್ಕೊಳಕ್ಕಾಗಲ್ಲ ಅಂತಂದ್ಮೇಲೆ ಬರೀ ಕಮೆಂಟ್ ಅದೊಂದರಲ್ಲೇ ನೀವು ಮಾಡ್ಬೇಕಷ್ಟೇ ಕಮೆಂಟ್ನ. ನಿಮ್ ಕೈಲಿ ಅಂತ ಏನು ಕಿತ್ತು ಗುಡ್ಡೆ ಹಾಕಂತ ನಿಮ್ ಕೈಲಿ ಏನೂ ಆಗಲ್ಲ. ಈ ವಿಡಿಯೋ ಈ ಒಂದು ಕ್ಲಾರಿಟಿ ಕೊಡ್ಬೇಕಿತ್ತು, ಸೊ ಅದಕ್ಕೋಸ್ಕರ ಒಂದು ವಿಡಿಯೋ ಮಾಡಿದೀನಿ ಸ್ನೇಹಿತರೆ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ತಿರ್ಗಾ ಈ ವಿಡಿಯೋಗೂ ಏನಾದ್ರು ಅದೇ ತರ ಕಮೆಂಟ್ ಬಂತು ಅಂತಂದ್ರೆ ನೀವೇನು ಅಂತ ನೀವೇ ಅರ್ಥ ಮಾಡ್ಕೊಂಬಿಡಿ ಆಯ್ತಾ.